ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಕೆ ಬಿಸಿ ಬಿಸಿ ಮಟನ್ ಊಟ. ಸೊ ನೀವೇನೇ ತೊಗೊಂಡ್ರು ಆಲ್ಮೋಸ್ಟ್ ಅಲ್ಲೆಲ್ಲರೂ ನೋಡೋಕೆ ಮಟನ್ನೇ ತಗೋತಾ ಇರೋದು. ಅದು ಮಟನಲ್ಲಿ ಮಟನ್ ಮೀಲ್ಸು 350 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಏನು ಸಿಗುತ್ತೆ, ಯಾವ ಥರ ಇರುತ್ತೆ ಕ್ವಾಲಿಟಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಹೋಗಿ ತಿಳಿಸೋಣ. ಆ್ಯಂಡ್ ಲೊಕೇಶನ್ ಬಗ್ಗೆ ಹೇಳಬೇಕು ಅಂದರೆ ಇಂದಿರಾನಗರ್ ಫಸ್ಟ್ ಸ್ಟೇಜು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಒಳಗೋಗ್ಬಿಟ್ಟು ಬಿಸಿ ಬಿಸಿ ಊಟ, ಮಟನ್ ಊಟ ಟ್ರೈ ಮಾಡೋಣ. ನಮಸ್ತೆ ಸರ್. ಬಿಸಿ ಬಿಸಿ 350 ರೂಪೀಸ್ ಕೊಟ್ಟು ನಾವು ಒಂದು ಮೀಲ್ಸ್ ತೊಗೊಂಡಿದ್ದೀವಿ. ಮೀಲ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಆ್ಯಕ್ಚುಲಿ ನೋಡೋಕೆ ನಿಮ್ಗೆ ವೈಟ್ ರೈಸು, ಮಟನ್ ಚಾಪ್ಸು, ಮಟನ್ ಕುರ್ಮಾ, ಶೇರ್ವಾ, ಮುದ್ದೆ ಎಲ್ಲನೂ ಕೊಟ್ಟಿದ್ದಾರೆ. ಬಟ್ ಅಲ್ಟಿಮೇಟ್ ಕ್ರೌಡ್ ಹೇಗಿದೆ ಅಂತಂದರೆ ಒಳಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಟೇಬಲೇ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಆಚೆ ಬಂದು ಶೂಟ್ ಮಾಡೋ ಥರ ಒಂದು ಪರಿಸ್ಥಿತಿ ಬಂದಿದೆ. ಸೊ ಫಸ್ಟು ಮುದ್ದೆ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಒಂದು ಮುದ್ದೆ. ಈ ಮುದ್ದೆಗೆ ಶೇರ್ವಾ ಜಾಸ್ತಿ ಆಯಿಲು. ಮುದ್ದೆ ಸಾಫ್ಟ್ ಆಗಿದೆ, ಬಟ್ ಸ್ಟಿಲ್ ಲೈಕ್ ಅದು ಶೇರ್ವಾನ್ ಒಂದು ಸ್ವಲ್ಪ ಕಾಂಬಿನೇಷನ್ ಕೊಡ್ತಾರೆ. ಜಾಸ್ತಿ ಉಪ್ಪು ಥರ ಇದೆ, ಅದೊಂದು ಫೀಲ್ ಇದೆ. ಉಪ್ಪು ಜಾಸ್ತಿ ಆದರೆ ಒಂದು ಫೀಲ್ ಸಿಗೋದಲ್ಲ, ಆ ಥರ. ಮೇ ಬಿ ಉಪ್ಪು ಸ್ವಲ್ಪ ಕಡಿಮೆ ಮಾಡಿರಬೇಕು. ಅಥವಾ ಈ ಮಟನ್ ಚಾಪ್ಸ್ ಗ್ರೇವಿಯಲ್ಲಿ ಟ್ರೈ ಮಾಡೋಣ. ಮೇ ಬಿ ಇವರು ಸ್ಟೈಲೇ ಜಾಸ್ತಿ ಉಪ್ಪು ಹಾಕಿ ಮಾಡ್ತಾ ಇದ್ದಾರೋ ಅಥವಾ ಇವತ್ತು ಹಿಂಗೆ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಲೈಟಾಗಿ ಉಪ್ಪು ಜಾಸ್ತಿ ಆಗಿದೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ. ಸೊ ಹಂಗೆ ನೋಡೋಕೋದ್ರೆ ನಿಮಗೆ ಮಟನ್ ಚಾಪ್ಸನ್ನು ನಾನು ಅವಾಗೆ ಒಂದು ಬೈಟ್ ಹೋದೆ ನೋಡಿ, ಎಷ್ಟು ದೊಡ್ಡ ಪೀಸ್ ಹಾಕಿದ್ದಾರೆ ಅಂತ. ಚರ್ಬಿ ನೋಡಿ ಇಲ್ಲಿ. ಓ ಮೈ ಗಾಡ್ ಗೈಸ್, ಚರ್ಬಿಗೋಸ್ಕರನೇ ಬರ್ಬೋದು ಚರ್ಬಿ ಲವರ್ಸು. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಫ್ಯಾಟು ಮತ್ತು ಪೀಸು. ಮಟನ್ ಚಾಪ್ಸ್ ಸೂಪರ್ ಆಗಿದೆ. ಇದು ನೀವು ಅಲಕಾಟೆಯಲ್ಲಿ ಕೂಡ ತೊಗೋಬೋದು, ಒಂದು 2 ಪೀಸ್ ಬರುತ್ತೆ. ಬಟ್ ಮಟನ್ ಚಾಪ್ಸ್ ನೀವು ಹಂಗೆ ಲೈಕ್ ಮೀಲ್ಸ್ ಜೊತೆಗೆ ಕೂಡ ತೊಗೋಬೋದು. ಕುರ್ಮಾ ಬೇಕಾ, ಮೀಲ್ಸ್ ಬೇಕಂತ ಕೇಳ್ತಾರೆ. ಬಿಡಿ ನೋಡಿ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಪೀಸು. ಮಸಾಲ ಸೂಪರಾಗಿದೆ ಗೈಸ್. ಮೇ ಬಿ ಮೀಟು ಅಷ್ಟೇ ಸಾಫ್ಟಾಗಿ ಬ್ರೇಕ್ ಆಗ್ತಿದೆ. ಬಟ್ ಲೈಕ್ ಒಂದು ಸ್ವಲ್ಪ ಏನೋ ಚೀವಿ ಮಟನ್ ಥರ, ಆ ಥರ ಒಂದು ಮಟನ್ ಥರ ಫ್ಲೇವರ್ ಸಿಗ್ತದೆ. ಓಕೆ, ಡೀಸೆಂಟ್ ಟೇಸ್ಟಲ್ಲಿದೆ, ನೈಸ್. ಹಂಗೆ ಪಕ್ಕದ ನೋಡೋಕೆ ನಿಮಗೆ ವೈಟ್ ರೈಸ್ಗೆ ಇಷ್ಟು ಶೇರ್ವಾನ ಹಾಕ್ಕೊಂಡಿದ್ದೀವಿ. ಬಿಸಿ ಕೈ ಹಿಡಿಯೋಕೆ ಆಗ್ತಿರಲಿಲ್ಲ. ಸೊ ಅದೇನಾದ್ರು ತೊಗೊಂಡು ಟೇಸ್ಟ್ ಮಾಡಿಬಿಡೋಣ. ಮಸಾಲ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಲೈಕ್ ಸ್ವಲ್ಪ ಉಪ್ಪು ಕಡಿಮೆ ಮಾಡಿರಿ ನಾ ಸೂಪರಾಗಿರೋದು. ಅಲ್ಟಿಮೇಟ್ಲಿ ಓಕೆ. ಬಟ್ 350 ರೂಪೀಸ್ ನೀವು ಹೇಳಿ ಲೈಕ್ ಓಕೆನಾ ಅಥವಾ ಕಾಸ್ಟ್ಲಿನಾ ಅಂತ ಅಂದ್ಬಿಟ್ಟು. ಬಟ್ 350 ರೂಪೀಸ್ಗೆ ಒಂದು 2 ಪೀಸ್ ಮಟನ್ ಚಾಪ್ಸ್ ಇಷ್ಟು ಕಾಸ್ಟ್ಲಿ ಅಲ್ವಾ. ಸೊ ಅದೇ ಥರ ಮಟನ್ ಕುರ್ಮಾನು ಕೊಡ್ತಾರೆ, ಮುದ್ದೆ. ಒಂದು ಡೀಸೆಂಟ್ ಪ್ರೈಸಿಂಗು, ತುಂಬ ಲೈಕ್ ಓವರ್ ಕಾಸ್ಟ್ಲಿ ಇಲ್ಲ ಅಥವಾ ಬಜೆಟ್ ಫ್ರೆಂಡ್ಲಿನೂ ಇಲ್ಲ. ಓಕೆ, ಬಟ್ ಈ ಕಡೆ ಬಂದರೆ ಖಂಡಿತ ಒಂದ್ಸತಿ ಟ್ರೈ ಮಾಡ್ಬೋದು. ಸೊ ಟೇಸ್ಟ್ ನೋಡೋಕೆ ಲೈಟಾಗಿ ಉಪ್ಪಾಗಿರುತ್ತೆ. ಸೊ ಬಿಸಿ ಆ್ಯಕ್ಚುಲಿ ಒಳಗೆ ಒಂದು ಅಟ್ಲೀಸ್ಟ್ ಒಂದು 20 ನಿಮಿಷ ವೆಯ್ಟ್ ಮಾಡಿ ಮಟನ್ ಮೀಲ್ಸ್ನ ತೊಗೊಂಡು ಟ್ರೈ ಮಾಡಬೇಕಾಗುತ್ತೆ. ಫ್ರೀ ಇದ್ದರೆ ಈ ಕಡೆ ಬರ್ಬೋದು, ಇಲ್ಲ ನಾನು ಫ್ರೀ ಮಾಡ್ಕೊಂಡು ಬರ್ತೀನಿ ಅಂತಂದರೆ ಕಷ್ಟ. ಬಿಸಿ ಇರುವ ಕಷ್ಟ. ಸೊ ಅದೇ ಓಕೆ ಗೈಸ್, ಒಂದ್ಸತಿ ಈ ಕಡೆ ಬಂದರೆ ಸ್ವಲ್ಪ ಫ್ರೀ ಇದ್ದರೆ 1 ಅವರ್ ಟೈಮು ತಿನ್ಕೊಳ್ಬೋದು. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಮಟನ್ ಊಟ ಈ ಕಡೆ ಸಿಗ್ತಾ ಇದೆ, ಎಲ್ಲಾದರೂ ಟ್ರೈ ಮಾಡಿದ್ದೀರಾ ಇಂದಿರಾನಗರ್ ಕಡೆ ಅಂತ ಕೇಳಿ ನಿಮ್ಮ ವಿಡಿಯೋಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿಟ್ಟು ಆಲ್ ಐಕಾನ್ ಸೆಟ್ ಮಾಡಿ. ಅವಾಗ ನಾನು ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ಬೈ ಫ್ರಮ್ ದಿನೇಶ್, ಡೂ ವಾಟ್ ಇಟ್. ಬಾಯ್.